ಶಾಂತಕ್ಕ ಅಲ್ಲಿ ನೋಡಲಿ ಪಾರಕ್ಕಂಗ್ ಹೊಡೆದ್ಬಿಟ್ಟವನೆ ಅನ್ಸುತ್ತೆ ಅವ್ರ ಗಂಡ. ಪಾರಿ, ಶಾಂತಕ್ಕ ಬಂದ್ಯಾ? ಬಾ ಶಾಂತಕ್ಕ, ಕುತ್ಕೋ ಬಾ. ಪಾರಕ್ಕ, ಇದೇನಕ್ಕ ಇದು? ಅಲ್ಲ, ನಿಮ್ಗೆ ಯಾರು ಹೊಡೆದಿತ್ತು? ಅಯ್ಯೋ ಕುಡುಕ್ಮುಳಿ ನನ್ ಗಂಡನೇ ಹೊಡೆದಕ್ಕಣ್ ಶಾಂತಕ್ಕ. ಏನ್ ಮಾಡ್ಲಿ ಹೇಳು, ಮಗ ಮನೆ ಬಿಟ್ಟೋಗಿದ್ದಕ್ಕೆ ನಾನ್ ಕಾರಣ ಅಂತ ದಿನ ಹಿಂಗೆ ಜಗಳ ಆಡ್ತಾನೆ. ನಾನೇನ್ ಮಾಡಿದೀನಿ ಶಾಂತಕ್ಕ? ನಾನು ಅವ್ನಿಗೆ ಹೇಳಿದಿನ ಮನೆ ಬಿಟ್ಟು ಹೋಗು ಅಂತ. ನನ್ನ ಮಗ ಮಾಡಿದ ತಪ್ಪಿಗೆ ಇವತ್ ನಾನ್ ಶಿಕ್ಷೆ ಅನುಭವಿಸಿದೀನಿ ಶಾಂತಕ್ಕ, ನಾನ್ ಶಿಕ್ಷೆ ಅನುಭವಿಸ್ತಿದೀನಿ. ಯಾರು ಹೇಳೋರಿಲ್ಲ. ನಮ್ಮ ಅಣ್ದಿರೋ ಹೆಂಡ್ತಿರ್ ಮಾತ್ ಕೇಳ್ಕೊಂಡು ನನಗ್ ಹಿಂಗಿದೀಯಾ ಅಂತಾನು ಕೇಳೋದಿಲ್ಲ ಅವರು. ಅಂತದ್ರಲ್ಲಿ ನಾನು ಯಾರ ಹತ್ರ ಹೇಳ್ಕೊಳ್ಳಿ ಶಾಂತಕ್ಕ? ಏನು ಮಾಡಕ್ ಆಗಲ್ಲ ಅಂತ ಅವ್ನು ಹೊಡೆದಂಗ್ ಹೊಡಿಸ್ಕೊಂಡು ಬೈದಂಗ್ ಬೈಸ್ಕೊಂಡು ಒಂದ್ ಮೂರಲ್ಲಿ ಬಿದ್ದಿದ್ದೀನಿ. ಶಾಂತಕ್ಕ, ನಿನ್ನ ಕುಡಿಯಕ್ಕೆ ಏನಾದ್ರು ತಗೋಬತ್ತೀನಿ ನೀರು. ಪಾರಕ್ಕ, ಏನು ಬೇಡ, ಬಾ ಇಲ್ಲಿ. ಶಾಂತಕ್ಕ, ನಮ್ಮ ಮನೇಲಿ ಇದ್ದಿದ್ದೆ ಇದು ನನ್ ಹೊಸ್ತಲ್ಲ ಬಿಡು. ಅಲ್ಲ, ನನ್ ಗಂಡ ಯಾವಾಗ್ಲೂ ಹಿಂಗೆ ಆಡೋದೆ. ಅವ್ನ್ ಕುಡ್ದು 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 ಅವ್ನ ಹಾಳಾಗಲ್ದೆ ಮಗಳ ಭವಿಷ್ಯನೂ ಹಾಳು ಮಾಡ್ಬಿಡ್ತಾನೇನೋ ಅಂತ ನನಗ್ ಬೇಜಾರಾಯ್ತೈತೆ ಶಾಂತಕ್ಕ. ಅಯ್ಯೋ, ಆತರ ಏನು ಆಗಲ್ಲ. ಏನೋ ನಿನ್ ಮಗಳು? ಅವಳ ಕಾಲೇಜ್ಗೆ ಹೋಗೋಳ ಕಣಕ್ಕ. ಹೌದಾ? ಸರಿ, ಹೋಗ್ಲಿ ಬಿಡು, ಕುತ್ಕೋ ಬಾ. ಶಾಂತಕ್ಕ, ನಾನು ನಿನ್ನೊಂದ್ ಮಾತು ಕೇಳ್ತೀನಿ ಕಣೆ, ತಪ್ಪು ತಿಳ್ಕೊಬೇಡ. ಅಯ್ಯೋ, ನಾನೇ ತಪ್ಪು ತಿಳ್ಕೊಂಡು ಹೇಳು, ಅದೇನ್ ಕೇಳು. ಶಾಂತಕ್ಕ, ನನ್ ಗಂಡ ಸುಮಾರು ಒಂದ್ 2 ವರ್ಷದಿಂದನೂ ಕುಡಿಯೋದ್ ಬಿಟ್ಬಿಟ್ಟಿದ್ದ. ಕುಡಿತಾನೆ ಇರ್ಲಿಲ್ಲ, ಚೆನ್ನಾಗಿದ್ದ. ಹಿಂಗೋ ಬಿಡಪ್ಪ, ನಮ್ ಜೀವನ ಈಗ್ಲಾದ್ರೂ ಸರಿ ಹೋಯ್ತಲ್ಲ, ಹಿಂಗೋ ಚೆನ್ನಾಗಿರೋಣ ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನನ್ ಮಗ ಇಂತ ಕೆಲ್ಸ ಮಾಡ್ಬಿಟ್ಟ. ನನ್ ಮಗ ಹಂಗ್ ಮಾಡಿದ್ದಕ್ಕೆ ಈಗ ಮತ್ತೆ ದಿನಾ ಕುಡ್ಕೊಂಬರಕ್ ಶುರು ಮಾಡ್ಬಿಟ್ಟವ್ರೆ. ಕುಡ್ಕೊಂಬಂದು ಮನೆ ಹಿಗ್ಗ ಮಗ ಜಗಳ ಆಡ್ತಾರೆ. ಆ ಹುಡ್ಗಿರನ್ ಜೀವನ ಏನಾಗುತ್ತೋ ಅಂತ ನನಗೆ ಬೇಜಾರಾಗ್ಬಿಟ್ಟೈತೆ ಕಣ್ ಶಾಂತಕ್ಕ. ನಿನ್ನ ಯಾವತ್ತು ಓದಿಸ್ತೀನಿ ಅಂತ ಅಂದ್ರು. ನಾನೇ ಬೇಡ ಕಣಪ್ಪ, ನಾವೇ ಓದಿಸ್ತೀವಿ, ನಮ್ ಕೈ ಶಕ್ತಿ ಐತೆ ಅಂತ ಅಂದೆ. ಆದ್ರೆ ಈಗ ಯಾಕೋ ನನ್ ಗಂಡ ಆಡ್ತಿರೋ ಅವತಾರ ನೋಡಿದ್ರೆ ಅವಳನ್ನ ಓದ್ಸಕ್ಕಾಗೋದಿಲ್ಲ ಅಂತ ಅನ್ಸುತ್ತೆ ಶಾಂತಕ್ಕ. ಎಲ್ಲಾದ್ರೂ ಒಂದ್ ಹುಡುಗನ್ ನೋಡಿ ಮದ್ವೆ ಮಾಡೋಣ ಅಂತ ಅನ್ಕೊಂತ ಇದ್ದೀನಿ. ನಿಮ್ ಕಡೆ ಯಾವ್ದಾದ್ರು ಒಂದ್ ಒಳ್ಳೆ ಸಂಬಂಧ ಇದ್ರೆ ನೋಡಿ ಹೇಳಕ್ ಹೇಳು ಶಾಂತಕ್ಕ. ನಿನ್ನ ಹೆಂಗ್ ಹೇಳು, ನನ್ ಕೈಲಿ ಓದ್ಸೋಷ್ಟು ಶಕ್ತಿ ಇಲ್ಲ. ಅಯ್ಯೋ ನಿನ್ನ ಅಲ್ಲ, ನಮ್ಮ ಆದಿತ್ಯ ಓದಿಸ್ತೀನಿ ಅಂತ ಹೇಳಿದ್ದ. ಹ್ಞೂ ಶಾಂತಕ್ಕ. ಅಲ್ಲ, ಅವ್ರ ಆತರ ಕೇಳಿದ್ರು ಅಂತಂದ್ರೆ ಅವತ್ತ ಹೂ ಅನ್ಬಿಟ್ಟಿದ್ರೆ ಕೆಲ್ಸನೇ ಮುಗ್ದೋಯ್ತಾ ಇತ್ತು ನೋಡು. ಅವತ್ ಬೇಡ ಅನ್ಬಿಟ್ಟು ಇವತ್ತು ಗೋಳಾಡ್ತಾ ಇದೀಯ. ಒಂದ್ ಕೆಲ್ಸ ಮಾಡು, ಈಗ ಮದ್ವೆ ಮಾಡಕ್ ಯಾಕೆ ಹೋಯ್ತಾ ಇದೀಯ? ಅವ್ನು ಮದ್ವೆ ಮಾಡ್ಕೊಳ್ಳೋ ವಯಸ್ಸು ಹೇಳು, ಇನ್ನ ಚಿಕ್ಕ ವಯಸ್ಸು ಬಿಡು. ಓದ್ತೀನಿ ಅನ್ನೋದನ್ನ ಓದಿಸ್ಬಿಡ್ಬೇಕು. ಒಂದ್ ಕೆಲ್ಸ ಮಾಡು, ನಾನ್ ಬೇಕಿದ್ರೆ ನಮ್ಮ ಇವನಿಗೆ ಹೇಳ್ತೀನಿ, ನನ್ ಮಗಳಿಗೆ, ನೋಡವ ಈ ತರ ಆಗೈತೆ, ಒಂಚೂರು ನೀವೇ ಸಹಾಯ ಮಾಡಿ ಅಂತ. ಅದೇನು ಸ್ಕೂಲ್ ಫೀಸ್ ಅದಂತದ್ದು ಕಟ್ಕೊಂಡು ಬಿಡು. ಅವ್ರ ಹತ್ರ ಏನು ಸುಟ್ಟು ಸುಡ್ಲಾರ್ದಷ್ಟು ಆಸ್ತಿ ಐತೆ. ಏನ್ ಕೂತುಂಟು ಕರ್ಗೋದಿಲ್ಲ, ಅಷ್ಟ ಆಸ್ತಿ ಮಾಡಿಟ್ಟಾರೆ ಅವರು. ಬೇಡ ಶಾಂತಕ್ಕ, ಇನ್ನೊಬ್ಬರ ಋಣದಲ್ಲಿ ಬದುಕದ್ ಬೇಡ ಅಂತ ನಿಮ್ಗೆ ಅನ್ನಿಸ್ತೈತೆ. ಆತರ ಏನ್ ಬೇಡ, ಎಲ್ಲಾರು ಒಂದ್ ಒಳ್ಳೆ ಸಂಬಂಧ ಇದ್ರೆ ನೋಡಕ್ ಹೇಳು ಶಾಂತಕ್ಕ. ಸಾಕು, ಅವ್ಳು ಓದಿರೋದ್ ಸಾಕು, ಮದ್ವೆ ಮಾಡ್ಬಿಡ್ತೀವಿ. ಏನು ಓದಿದ್ರು ತಾನೆ ಏನು ಮನೇಲಿ ಮುಸ್ರೆ ತಿಕ್ಕ ತಪ್ತದ, ಮಕ್ಳು ತಿಕ್ಕ ತೊಳೆ ತಪ್ತದ ಹೇಳು? ಅದೆಲ್ಲ ನೀನು ಕಲ್ಸ್ಕೊಂಡ್ರಾಯ್ತು. ಕಲ್ಸ್ಬಿಟ್ಟು ಮದ್ವೆ ಮಾಡಿ ಕಳ್ಸಿದ್ರೆ ಹಿಂಗೋಳ್ ಜೀವನ ಮಾಡ್ಕತಾಳೆ. ಅಯ್ಯೋ ಪಾರಕ್ಕ, ಎಂತ ಮಾತು ಹೇಳ್ಬಿಟ್ಟೆ ನೀನು. ಈಗಿನ ಕಾಲದಲ್ಲಿ ಹೆಣ್ಮಕ್ಳು ಗಂಡ್ ಮಕ್ಳು ಸರಿ ಸಮಾನವಾಗಿ ದುಡಿತಾ ಕೂತಾರೆ. ನೀನ್ ಏನ್ ಕಂಡಿದೀಯ? ನೋಡ್ಬೇಕು ನೀನ್ ಹೊರಗಡೆ ಪ್ರಪಂಚನ. ಹೆಣ್ಮಕ್ಳು ಇಲ್ದಿರೋ ಜಾಗನೇ ಇಲ್ಲ, ಆ ತರ ಐತೆ ಹೆಣ್ಮಕ್ಳು ಕರಾಮತ್ತು. ಅಂತದ್ರಲ್ಲಿ ನೀನ್ ಹೆಣ್ಮಕ್ಳು ಅಂತಂದ್ರೆ ಮನೇಲಿ ಮುಸ್ರೆ ತಿಕ್ಕೊಂಡ್ ಬಿದ್ದಿರೋರು ಅಂತ ಹೇಳಿ ಪಾರಕ್ಕ. ಸರಿ ತೆಗಿ ನೀನ್ ಮಾತಾಡೋದು. ಏನ್ ಮಾತಂತ ಆಡ್ತಾ ಇದೀಯ? ಬಂದ ನೋಡ್ ಶಾಂತಕ್ಕ, ಆಗ್ಲೇ ಏರ್ಸ್ಕೊಂಡ್ ಬಂದವ್ ಅಪ್ಪ. ನನ್ ಏನ್ ಬಡ್ಕೊಂಡ್ ಸಾಯ್ಲಿ. ಪಾರೆ ಅವಾಗ ಇನ್ನು ನೀನು ಕಳಿತನದೀನಿ. ಹೂ ಅಂದೆ ಹೆಂಗ್ ಕೂತಾವ್ ನೋಡು. ಶಾಂತಕ್ಕವ್ರೆ, ಚೆನ್ನಾಗಿದ್ದೀರಾ? ಏನ್ ನಮ್ಮ ಮನೆ ಕಡೆ ಬರೋದೇ ಇಲ್ಲಪ್ಪ, ಅಪರೂಪ ಆಗ್ಬಿಟ್ಟಿದ್ರ ನಮ್ಮ ಮನೆ ಹತ್ರಕ್ಕೆ. ಎಲ್ಲ ನಾನ್ ಬರ್ತಾನೆ ಇರ್ತೀವಿ, ನೀವೇ ಇರಲ್ಲ ಮನೆ ಹತ್ರ. ಏನ್ ಮಾಡೋದು ಶಾಂತಕ್ಕವ್ರೆ, ಇವಳು ಎತ್ತವಳಲ್ಲ ಅದ್ರ ನನ್ ಮಗನ. ನನ್ ಮಗ ನಾನು ಹುಡ್ತಾ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇವಳವಳಲ್ಲ ಇವಳು ಬರೀ ಇವಳ ಮಗನ ಹಾಳು ಮಾಡಿ ಇಟ್ಬಿಟ್ಲ ತೆಗಿ. ಅಲ್ಲ, ಮಕ್ಳು ಆಡೋದಕ್ಕೆ ತಾಯಿರು ಏನ್ ಮಾಡ್ತಾರೆ ಹೇಳಿ? ಈಗ ನೀವು ತಂದೆನೇ ಅಪ್ಪ, ಹಂಗ್ ನೋಡಕ್ ಹೋದ್ರೆ ತಂದೆ ತಾಯಿ ಇಬ್ರದು ಒಂದೇ ಸಮಾನವಾಗಿರುತ್ತೆ ಜವಾಬ್ದಾರಿ ಅನ್ನೋದು. ಈಗ ನಿಮ್ ಮಗ ಮಾಡಿದ ತಪ್ಪು ನಿಮ್ಮನ್ನ ಬೈದ್ರೆ ಸರಿ ಹೋಯ್ತದ ಹೇಳಿ? ಬಿಡಿ, ಅದ್ ಯಾಕೆ ಮರ್ತ್ಬಿಡಿ. ಈಗ ಅವ್ರ ಪಡೆದ ಇದ್ದಾರೆ, ನಿಮ್ ಪಡೆದ್ ನೀವು ಜೀವನ ಮಾಡಿ ಅಷ್ಟೇ. ಇಲ್ಲ ಶಾಂತಕ್ಕ, ನಿಮಗ್ ಗೊತ್ತಿಲ್ಲ. ಇವಳು ಪಾರಿ
ಈ ಮದ್ವೆಗ್ ನಮ್ಮ ಮನೆಯಲ್ಲಿ ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿ ಅವ್ನು ಗೊತ್ತಾಯ್ತಿದ್ದಂಗೆ ಮದ್ವೆ ಮಾಡ್ಕೊಂಡ್ ಬರ್ತಾನೆ. ಕರ್ಕೊಂಡ್ ಬರ್ತಾವನೆ ಅಂತ ಫೋನ್ ಮಾಡಿದ್ದ ಇವಳಿಗೆ. ಇವಳು ನನ್ಗೆ ಹೇಳಿಲ್ಲ, ಎಲ್ಲಾನು ಮುಚ್ಚಿಟ್ಟವಳೆ. ಇವಳ ಮಗ ಇಬ್ರು ಸೇರ್ಕೊಂಡೆ ನಾಟಕ ಆಡ್ತಿರೋದು. ನನ್ನ ಹತ್ರ ನಾಟಕ ನಡೆಯೋದಿಲ್ಲ. ನೋಡ್ ಶಾಂತಕ್ಕ, ನೀನೇ ನೋಡ್ತಿದ್ಯಲ್ಲ ನೋಡಿ ಹೆಂಗ್ ಮಾತಾಡ್ತಾರೆ ಅಂತ. ನಾನು ಅವನಿಗೆ ಮದುವೆ ಮಾಡ್ಕೊಂಬ ಅಂತ ಹೇಳಿದ್ನ. ಅವ್ನ್ ಮಾಡಿದ ತಪ್ಪಿಗೆ ನಾನೇನ್ ಮಾಡ್ಲಿ ಹೇಳು? ದಿನ ಹಿಂಗೆ ಆಡ್ತಾರೆ, ನನ್ ಮೇಲೆ ಕತ್ತಿ ಮಸಿತಾ ಕೂತವ್ರೆ. ಲೇ ಪಾರ್ರಿ, ನೀನ್ ನನ್ನ ಹತ್ರ ನೋಡಂಗೆ ಆಟ ಆಡ್ಬೇಡ, ನನ್ಗೆಲ್ಲ ಗೊತ್ತು. ಉಣ್ಣಕ್ಕಿಕ್ಕ ಬಾ, ಹೋಗು ಬಾರೇ, ಉಣ್ಣಕ್ಕಿಕ್ಕು ಬಾರೇ, ಹೊಟ್ಟೆ ಸಿತೈತೆ. ಪಾರಿ ಹೋಗು, ಅದೇನು ಊಟಕ್ಕೆ ಕೊಡೋಗು, ಏನು ಮಾತಾಡಕ್ ಹೋಗ್ಬೇಡ. ಅಯ್ಯೋ ಕುಡ್ದ್ಬಿಟ್ಟು ಹಂಗ ಆಡ್ತಾವ್ರೆ, ಸುಮ್ಮನೆ ಇದ್ಬಿಡು ನಿನ್ ಪಾಡಗ್ ನೀನು. ಅಯ್ಯೋ ಏನ್ ಮಾಡೋದು, ನನ್ಗಂತೂ ಏನು ಗೊತ್ತಾಯ್ತಲ್ಲ. ನೋಡು, ಏನು ಮಾಡ್ಬೇಡ, ಆಗಿದ್ದೆಲ್ಲ ಆಗೋಯ್ತು. ನಿನ್ ಮಗ ಎಲ್ಲವನಂತೆ, ಮನೆ ಮಾಡವನಂತ? ಗೊತ್ತಿಲ್ಲ ಕಣಕ್ಕ, ಅವನು ಏನ್ ಮಾಡ್ತಾವನೆ ಅನ್ನೋದು ನನಗೆ ಗೊತ್ತಿಲ್ಲ. ಅವತ್ತಿಂದ ನನ್ಗೊಂದು ಫೋನು ಮಾಡಿಲ್ಲ, ನಾನು ಅವನಿಗೆ ಫೋನ್ ಮಾಡಕ್ ಹೋಗಿಲ್ಲ. ಅಯ್ಯೋ ಏನು ಅಂತ ಹೇಳೋಣ ವೈದ್ಯಕ್ಕೆ. ಆ ಹುಡ್ಗನು ಇಂಥ ಕೆಲಸ ಮಾಡಬಾರ್ದಾಗಿತ್ತು. ಏನ್ ಮಾಡೋದು ಹೇಳು. ಸರಿ ಬಿಡು, ಈಗ ಅವನ ವಿಚಾರಕ್ಕೆ ನೀವು ಯಾಕೆ ಜಗಳ ಆಡ್ಕೋತೀರಾ? ಬೇಕಿದ್ರೆ ನಮ್ ಗೌಡ್ರನ್ನ ಕಳಿಸ್ಕೊಡ್ತೀನಿ ಸಂಜೆಗೆ, ಬಂದು ನಿಮ್ಮ ಮನೆಯವ್ರ ಹತ್ರ ಮಾತಾಡ್ಲಿ ಅಂತ. ನಾನು ಮಾತಾಡಿದ್ರೆ ತಪ್ಪಾಯ್ತದೆ, ನಾನು ಹಿಂಗೆ ಮಾತಾಡ್ಲಿ ಹೇಳು? ಅದಕ್ಕೆ ಬೇಕಿದ್ರೆ ನಮ್ಮ ಗೌಡ್ರಿಗೆ ಹೇಳ್ಬಿಟ್ಟು ಕಳಿಸ್ಕೊಡ್ತೀನಿ. ನೀನು ಯೋಚನೆ ಮಾಡಬೇಡ, ಹೋಗು ಊಟಕ್ಕೆ ಇಕ್ಕೊಡೋಗು, ಊಟ ಮಾಡ್ಲಿ. ಬೇಕಾದ್ರೆ ಓಡಾಡ್ಕೊಂಡು ಹಂಗೆ ನಮ್ಮ ಮನೆ ಹತ್ರಪ್ಪ. ಸರಿ ಶಾಂತಕ್ಕ, ಆಯ್ತು. ಯಶಪ್ಪ ದೇವ್ರೆ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಬರಷ್ಟೊತ್ತಿಗೆ ಸಾಕಾಗೋಯ್ತು ಶಾಂತಕ್ಕ, ನನಗೂ ಮನೇಲಿ ಕೆಲಸ ಐತೆ. ನೀವು ಒಳಗೆ ಬಂದಿದ್ದಕ್ಕೆ ಬಂದೆ. ಹೋಯ್ತೀನಿ ಶಾಂತಕ್ಕ ನಾನು. ಅಯ್ಯೋ ಹೋಗುವಂತ ತಗಳೆ ಪುಷ್ಪ, ಇನ್ನೇನ್ ಕೆಲಸ ಮನೆ ಹತ್ರ ನಿನ್ಗೆ? ಮಕ್ಳುಗಳು ಸ್ಕೂಲ್ಗೆ ಹೋಗಿರ್ತವೆ, ಇನ್ನೇನ್ ನಿನ್ ಗಂಡನ ಕೆಲ್ಸಕ್ಕೆ ಹೋಗಿರ್ತಾನೆ, ಇನ್ನೇನ್ ಮನೇಲಿ ಕೆಲಸ ಹೇಳು? ಚೆನ್ನಾಗಿ ಹೇಳ್ದೆ ಕಣಕ್ಕ. ಮನೆ ಹತ್ರ ಏನ್ ಕೆಲಸ ಅಂತೀಯಲ್ಲ, ಮನೇಲಿ ಇರೋ ಬರೋ ಕೆಲಸ ಎಲ್ಲ ನಮ್ದೇನೇನೆ. ಈ ಕೆಲ್ಸಕ್ಕೆ ಹೋಗೋರ್ಗಾದ್ರೆ 1-2 ಕೆಲಸ ಅಷ್ಟೇ, ನಮ್ಗೆ ಕಂಡಿದ್ದೆಲ್ಲ ಕೆಲ್ಸನೇ. ಅಷ್ಟ್ ಕೆಲಸ ಮಾಡಿದ್ರೆ ಏನ್ ನಮ್ಗೇನ್ ಮರ್ಯಾದೆ ಇಲ್ಲ ಬಿಡು. ಏನ್ ಮಾಡ್ತಿರ್ತೀರಾ, ಬೆಳಿಗ್ಗೆ ಸಂಜೆ ಗಂಟ ಮನೇಲಿ ಇರ್ತೀರಾ, ಉಂಡ್ಬಿಟ್ಟು ತಿನ್ಬಿಟ್ಟು ಮನೆ ಕಳೋದಷ್ಟೇ ನಿಮ್ ಕೆಲ್ಸ ಅಂತಾರೆ. ಸರಿ ಬತ್ತೀನಿ ಕಣಕ್ಕ. ಅತ್ತೆ, ಇವ್ರೇನು ಪುಷ್ಪಕ್ಕ ಹಂಗೆ ಹೊಟ್ಟೋದ್ರು? ಅಯ್ಯೋ ಏನೋ ಕೆಲಸ ಅಂತ ಹೋದ್ಲು ಕಣೆ. ಶಾಂತ, ಲೇ ಶಾಂತ, ಎಲ್ಲೇ ಇದೀಯಾ ಶಾಂತ? ಇಲ್ಲೇ ಹಾಲೆಲ್ಲ ಕೂತಿದೀನಿ, ಬನ್ನಿ ಇಲ್ಲಿ. ಏನು ಒಳಗಡೆ ಬರಕ್ಕೆ ತಡ ಇಲ್ಲ, ಆಗ್ಲೇ ಬಡ್ಕೊಂತಾನೆ ಬರ್ತಾರೆ. ಶಾಂತ ಸ್ವೀಟ್ ನ್ಯೂಸ್ ಶಾಂತ, ಸ್ವೀಟ್ ನ್ಯೂಸ್ ಶಾಂತ. ಅಯ್ಯೋ 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 ಅಯ್ಯೋ, ಇದೇನ್ರಿ ಬಂತು ನಿಮ್ಗೆ ಈ ವಯಸ್ಸಲ್ಲಿ? ಇದ್ಯಾಕ್ರಿ ಹಿಂಗ್ ಕುಣಿತಾ ಇದ್ರಾ? ನಿಂತ್ಕೊಳ್ರಿ ಸುಮ್ನೆ. ಅತ್ತೆ ನೋಡಿದ್ರ ಮಾವ ಎಷ್ಟು ಖುಷಿಯಾಗಿ ಕುಣ್ಕೊಂಬತ್ತಾರೆ ಅಂತ? ಏನ್ರಿ ಅದು? ಯಾಕ್ರಿ ಹಿಂಗ್ ಕುಣ್ಕೊಂಬತ್ತಾ ಇದೀರಾ? ಏನಾಯ್ತು? ಶಾಂತ, ನಾನ್ ಕುಣಿಯೋದಿರ್ಲಿ, ವಿಷಯ ಏನಾದ್ರು ನೀನ್ ಕೇಳ್ಬಿಟ್ರೆ ನಿನ್ಗಂತೂ ಕುಣಿಯಕ್ಕಾಗಲ್ಲ ಬಿಡು. ಡ್ರಮ್ ಇದ್ದಂಗಿದೆಯಾ, ಉಳ್ಳಾಡೈತಿಯ. ನೋಡಿದ್ರ ಅತ್ತೆ ನಿಮ್ ಹೆಂಗ್ ಆಡ್ಕೋತಿದ್ದಾರೆ ಅಂತ? ಆಡ್ಕೋತಾರೆ ಆಡ್ಕೊಳ್ದೆ ಇನ್ನೇನ್ ಮಾಡ್ತಾರೆ? ಏನ್ರಿ ಅದು? ಏನ್ ವಿಷಯ ಅಂತ ಹೇಳಿ ಮೊದ್ಲು. ಶಾಂತ, ನಾನ್ ನಿನ್ ಮುಂದು ಒಗಟಿರ್ತೀನಿ, ಒಗಟು ಬಿಡಿಸ್ತೀಯಾ? ಅಯ್ಯೋ ನಿಮ್ ಒಗಟಿನ ಮನೆ ಹಾಳಾಗ, ಅದೇನ್ ವಿಷಯ ಹೇಳ್ರಿ? ತಲೆ ತಿಂತಾರ ಹಂಗೇನೇನೆ ಒಂದ್ ವಿಷಯ ಹೇಳಕ್ಕೆ. ಅಯ್ಯೋ ಹೋಗಿ ನಿನ್ನ ಹತ್ರ ಬಂದು ಹೇಳಕ್ಕೊತ್ತೀನಲ್ಲ, ನಿನಗ್ ಸರ್ಪ್ರೈಸೇ ಗೊತ್ತಿಲ್ಲ. ಸರ್ಪ್ರೈಸ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನಿನಗೆ. ನೋಡು, ಹೇಳ್ಬಿಡ್ತೀನಿ. ಹೇಳ ವಿಷಯ ಹೇಳೇ ಬಿಡ್ಲಾ? ಅಯ್ಯೋ ಅವಾಗಿಂದ ನಿಮ್ನ ಅದನ್ನೇ ಕೇಳ್ತಿರೋದು, ಅದೇನ್ ವಿಷಯ ಹೇಳಿ ಅಂತ. ಶಾಂತ, ನಿನ್ಗೆ ಪ್ರಮೋಷನ್ ಆಗ್ಬಿಟ್ಟಿದೆ ಕಡೆ. ಪ್ರಮೋಷನ್ ಏನ? ಪ್ರಮೋಷನ? ಯಾವ ಪ್ರಮೋಷನ? ಅಯ್ಯೋ ಅತ್ತೆ, ಪ್ರಮೋಷನ್ ಅಂತಂದ್ರೆ ಬಡ್ತಿ ಅಂತ. ಈಗ ಒಂದ್ ಕೆಲ್ಸ ಸಣ್ಣ ಕೆಲ್ಸದಲ್ಲಿ ಇರ್ತಾರೆ ಅನ್ಕೊಳ್ಳಿ, ಅದ್ರಲ್ಲೇ ದೊಡ್ಡ ಹುದ್ದೆ ಸಿಗುತ್ತಲ್ಲ, ಅದು ಪ್ರಮೋಷನ್. ಏನು ದೊಡ್ಡ ಹುದ್ದೆನಾ? ಅಯ್ಯೋ ನಾನೇ ಕೆಲ್ಸಕ್ಕೆ ಹೋಗ್ತೀನಿ. ಓ ನಿಮ್ ಮನೆ ಕೆಲಸ ಮಾಡ್ಕೊಂಡಿರ್ತೀನಲ್ಲ, ಅದಕ್ಕೆ ನಿಮ್ ಮನೆ ಕೆಲಸ ಬಿಡಿಸ್ಬಿಟ್ಟು ಮಾರಾಣಿ ಮಾಡೋಣ ಅಂತನಾ? ಅಯ್ಯೋ ಮಂಗ್ತಿಣ್ಣೆ, ನೀನು ಅಜ್ಜಿ ಆಯ್ತಿದ್ಯಾ ಕಣೆ, ಅಜ್ಜಿ. ಏನು? ನಾನು ಅಜ್ಜಿ ಆಯ್ತಿದ್ದೀನ? ಹೌದ್ ಕಣೆ, ನೀನ್ ಅಜ್ಜಿ ಆಯ್ತಾ ಇದೀಯಾ. ಇವಾಗ ಅಂದ್ರೆ ಇವಾಗಲ್ಲ, ಆಗ್ಲೇ ಫೋನ್ ಮಾಡಿದ್ಲು ನಮ್ ಮಗಳು. ಫೋನ್ ಮಾಡಿದ್ಲು, ಅವಾಗ ಅಂದ್ಲು, ಅಪ್ಪ ನೀವು ಅಜ್ಜಿ ತಾತ ಆಗೋದ್ರಿ ಅಂತ. ನನ್ಗಂತೂ ಎಷ್ಟು ಖುಷಿ ಆಯ್ತು ಗೊತ್ತಾ. ಹೌದಾ? ಅಯ್ಯೋ ನೋಡ್ತೀಯಾ ರಮ್ಯಾ, ನನ್ ಮಗಳು ಬಸರಿ ಆಗೋಳಂತೆ. ಅಯ್ಯೋ ದೇವ್ರೆ, ಅದೆಷ್ಟು ದೇವ್ರ ಹತ್ರ ಬೇಡ್ಕೊಡಿಂದ ನನ್ ಮಗಳಿಗೊಂದ್ ಮಗು ಕೊಡು ಅಂತ. ದೇವ್ರೆ ಕಂಡ್ಬಿಟ್ಬಿಟ್ಟ, ಒಳ್ಳೇದಾಯ್ತು. ನಾನು ಈಗ್ಲೇ ನನ್ ಮಗಳ ಜೊತೆ ಮಾತಾಡ್ಬೇಕು. ರಮ್ಯಾ ಫೋನ್ ಮಾಡ್ಕೊಡ್ರಿ, ನೀವೇ ಫೋನ್ ಮಾಡ್ಕೊಡ್ರಿ, ಮಾತಾಡ್ಬೇಕು. ನನ್ ಮಗಳ ಜೊತೆ ಮಾತಾಡ್ಬೇಕು, ಫೋನ್ ಕೊಡ್ರಿ. ಅಯ್ಯೋ
ಅಯ್ಯೋ ಅಯ್ಯೋ ಸಮಾಧಾನ ಸಮಾಧಾನ. ಆಮೇಲೆ ಹಾರ್ಟ್ ಕಿಟ್ ಊಸ್ಟ್ ಆಗ್ಬಿಟ್ಟತ್ತು. ಮಾಡ್ಕೊಡ್ತೀನಿ ಸುಮ್ಮನೆ ಮಾತಾಡುವಂತೆ. ಆಮೇಲೆ ಬಾ 1-2 ದಿನ ಹೋಗಿ ಮಗಳ ಮನೇಲಿದ್ದು ಮಾತಾಡ್ಸ್ಕೊಂಬರೋಣಂತೆ. ಹೌದಾ, ಸರಿ ರೀ, ಆಯ್ತು. ನಡೀರಿ, ಇವತ್ತೇ ಹೋಗೋಣ, ನಡೀರಿ. ರಮ್ಯಾ, ಹೋಗೋಣ. ಏನಾದ್ರೂ ಸಿಹಿ ತಿಂಡಿ ಮಾಡಕ್ಕೆ ರೆಡಿ ಮಾಡ್ಕೋಗು. ಅಲ್ಲಿ ಬಸ್ರಿ ಅಂತ ನನ್ನ ಮಗಳಿಗೆ ಇಷ್ಟ ಆಗಿರೋ ಚಕ್ಲಿ, ಕೊಡ್ಬೇಳೆ, ನಿಪ್ಪಿಟ್ಟು, ಕಜ್ಜಿಕಾಯಿ ಎಲ್ಲ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಅವಳಿಗೆ ನಾನು ಹೇಳ್ಕೊಡ್ಬೇಕು, ಹಿಂಗಿರ್ಬೇಕು, ಹಿಂಗಿರ್ಬಾರ್ದು ಎಲ್ಲ ಹೇಳ್ಕೊಡ್ಬೇಕು. ಸರಿ ಅತ್ತೆ, ಆಯ್ತು. ಇಲ್ಲಿ ನಾನು ಬಸ್ರಿ ಆಗಿಲ್ಲ, ನನ್ನ ಬಗ್ಗೆ ಯೋಚನೆನೇ ಇಲ್ಲ ಇವ್ರಿಗೆ. ಮಗಳು ಬಸ್ರಿ ಆದ ಅನ್ನೋದಕ್ಕೆ ಕುಂದಾಡ್ತಾರ ಹಂಗೇನೇನೆ. ರೀ, ಫೋನ್ ಮಾಡ್ಕೊಡ್ರಿ, ನಾನು ಒಂಚೂರು ಮಾತಾಡ್ತೀನಿ ಗೀತಿನ ಹತ್ರ. ಸರಿ ಇರು, ಈಗಲೇ ಫೋನ್ ಮಾಡ್ಕೊಡ್ತೀನಿ, ಮಾತಾಡುವಂತೆ.